ನಿನ್ನೆ ಗಾಡಿ ಖಾಲಿ ಮಾಡಿಕೊಂಡು ಕಂಪ್ನಿಗೆ ಹೋಗೋ ಅಷ್ಟೊತ್ತಿಗೆ 10 ಗಂಟೆ ಆಗೋಯ್ತು ಟೈಮು. ಅಷ್ಟೊತ್ತಲ್ಲಿ ಇನ್ನೇನು ಮನೆಗೆ ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಕಂಪ್ನಿಯಲ್ಲೇ ಮಲ್ಕೊಂಬಿಟ್ಟೆ. ಬೆಳಿಗ್ಗೆ ಎದ್ದು ಲೋಡಾಗಿರೋ ಗಾಡಿ ಎತ್ಕೊಂಡು ಸೀದಾ ರೂಟ್ ಮಾಡೋಣ ಅಂತ ಹೊರಟೆ. ಇವತ್ತು ಲೋಡ್ ಆಗಿದ್ದು ಪೆನ್ಗೊಂಡ ಸೈಡು 3 ಫಾರಮಲ್ಲಿ ಖಾಲಿ ಮಾಡಬೇಕಿತ್ತು. ಮೂರು ಫಾರಮಲ್ಲಿ ಮೊದಲನೇ ಫಾರಮ್ದು ರೋಡ್ ಚೆನ್ನಾಗಿತ್ತು, ಏನು ಸಮಸ್ಯೆ ಇಲ್ಲ. ಎರಡನೇ ಫಾರಮ್ ಹತ್ರ ಹೋದರೆ ರೋಡ್ ನೋಡಿದ್ರೆ ಈ ಥರ ರೋಡೆಲ್ಲ ಫುಲ್ ಕೆಸರು ತುಂಬ್ಕೊಂಬಿಟ್ಟೈತೆ. ರೀಸೆಂಟಾಗಿ ಮಳೆ ಬಂದು ಈ ಥರ ಆಗೋಗಿರೋದು. ಆ ಕಡೆ ಒಂದು ಕಡೆ ಚಾನಲ್ ಇದೆ, ಒಂದು ಕಡೆ ಫುಲ್ ಪ್ರಪಾತ ಇದೆ. ಕೆಸರು ಜಾಸ್ತಿ ಇದ್ದಿದ್ದರಿಂದ ಟೈರು ರೋಲ್ ಆಗ್ಬಿಟ್ಟು ಸೈಡ್ ಎಳ್ಕೊಂಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಗೇರಲ್ಲಿ ಹಾಕೊಂಡು ಸ್ವಲ್ಪ ಹುಷಾರಾಗೆ ಹೋದೆ. ಯಾಕಂದರೆ ಎರಡು ಕಡೆ ಗುಂಡಿ ಇದೆಯಲ್ಲ ಅದಕ್ಕೆ. ಅಲ್ಲಿ ಕಾಣ್ತಾ ಇರೋ ಫಾರಮ್ಗೆ ಖಾಲಿ ಮಾಡಬೇಕಿರೋದು. ಯಾರ್ಯಾರು ಬರ್ತಾರೋ ಮರ ಈ ಮನೆಯಾಗೆ? ಫಾರಮಲ್ಲೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದ್ದು ನೋಡಿ ಅಲ್ಲಿದ್ದಿದ್ದು ಹಿಂದಿ ಲೇಬರು ಇವನು ಯಾವನ ಹುಚ್ಚ ನನ್ನ ಮಗ ಅನ್ನೋ ಥರ ನೋಡ್ತಿದ್ದ. ಆಮೇಲೆ ನಮ್ಮ 90 ನಾಗಣ್ಣವರು ರೊಚ್ಚಿಗೆದ್ದು ಆ ಕಡೆ ಕೀಳ್ದೇ ಬಿಟ್ರು ಚೀಲ ಖಾಲಿ ಮಾಡೋದಕ್ಕೆ. ಮಳೆ ಕಡಿಮೆ ಇರೋದ್ರಿಂದ ಏನೂ ಸಮಸ್ಯೆ ಆಗ್ತಾಯಿಲ್ಲ. ಮಳೆ ಏನಾದರೂ ಜಾಸ್ತಿ ಬಂತು ಅಂದರೆ ಫಾರಮ್ ಒಳಗಡೆ ಹೋಗೋಕ್ಕೂ ಬರೋಕ್ಕೂ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಮಳೆ ಬಂದುಬಿಟ್ಟೆಲ್ಲ ರೋಡೆಲ್ಲ ಕೆಸರಾಗಿ ಹೋಗ್ಬಿಡುತ್ತೆ. ಯಾವಾಗಲೂ ಟಾರ್ ಮೇಲೆ ಓಡೋದಲ್ಲ ಗಾಡಿ. ಫಾರಮ್ ಒಳಗೆ ಹೋಗ್ಬೇಕು ಅಂದರೆ ಮಣ್ಣು ರೋಡ್ ಇಳಿಸ್ಬೇಕಾಗುತ್ತೆ.